ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಎಲ್ಲರೂ ತುಂಬಾ ಚೆನ್ನಾಗಿರ್ತಾರೆ ಅಂತ ಭಾವಿಸ್ತೀನಿ. ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇದು ಬಂದು ನೆನ್ನೆ ನಾನು ಇಲ್ಲಿಗೆ ಈ ಒಂದು ಬ್ಲಾಗ್ನ ಮುಗಿಸಿದೆ. ಸೊ ಮತ್ತೆ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಹೇಳಿದ್ರಿ ನಿಮ್ಮ ಸ್ವಂತ ಮನೆ ಹೋಮ್ ಟೂರ್ ಮಾಡಿ ಅಂತ. ಸೊ ಇಯರ್ ಇಟ್ ಈಸ್ ನನ್ನ ಸ್ವಂತ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಥರ ಅನಿಸ್ತು ನನಗೆ ಪುಟಾಣಿ ಚಿಕ್ಕ ಮನೆ ಅಂತ ಫ್ರೆಂಡ್ಸ್. ಆ್ಯಂಡ್ ಸೊ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಲೋ, ಸೊ ವೆಲ್ಕಮ್ ಟು ಮೈ ಹೋಮ್. ಅಲ್ಲೇ ಒಂದು ನಿಮಿಷ. ಸೊ ಈ ತರ ಒಂದು ಯಾಕೆ ಹೋಗ್ತಾರೆ ಅಂತ ಅಂದ್ರೆ ಡೋರ್ನ ಲಾಕ್ ಮಾಡ್ಬಿಟ್ಟು ಆಮೇಲೆ ಓಪನ್ ಮಾಡೋದಂತ. ಬಿಕಾಸ್ ತುಂಬಾ ಜನ ಯೂಟ್ಯೂಬರ್ಸ್ ಯಾರ್ದಾರು ದೊಡ್ಡ ಮನೆ ಇದು. ಸೊ ತುಂಬಾ ಜನ ಹಿಂಗೆ ಮಾಡ್ತಾರೆ. ಬಟ್ ನನ್ಗೆ ಈ ಒಂದು ಮನೆನೇ ಒಂಥರ ನನ್ನ ಅರಮನೆ ಅಂತ ಹೇಳ್ಬೋದು. ಸೊ ಎಸ್, ಹುಷಾರಿ ಅವ್ರು ಹೊರಿಸ್ಕೊಂಡಿರ್ತಾರೆ. ಸೊ ಎಸ್, ವೆಲ್ಕಮ್ ಟು ಮೈ ಹೋಮ್. ಸೊ ಈ ಒಂದು ಮನೆ ಬಂದು ನಮ್ಮ ಮನೆ, ನನ್ನ ಮನೆ, ಅರುಣವ್ರ ಮನೆ. ಸೊ ಇಲ್ಲಿ ಸದ್ಯಕ್ಕೆ ಇವಾಗ ನಾವಿರೋದು ಮೇಲ್ಗಡೆ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಹಾಗೂ ಅಕ್ಕ ಇರೋದು. ಸೊ ಸ್ವಲ್ಪ ಚಿಕ್ಕದ್ರಿಂದ ನಾವೆಲ್ಲ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ಇದು ಬಂದು ನನ್ನ ಹಾಲ್ ಅಂದ್ರೆ ಲಿವಿಂಗ್ ಏರಿಯಾ. ಸೊ ಇಲ್ಲಿ ಬಂದು ಮೇನ್ ಡೋರ್. ಸೊ ಇಲ್ಲಿಂದ ಮೇನ್ ಡೋರ್ ನೋಡ್ಬೋದು ಎಂಟ್ರಿ. ಅಂಡ್ ಪಕ್ಕದಲ್ಲೇನೆ ಒಂದು ಚಿಕ್ಕ ಪುಟಾಣಿ ಕಿಟಕಿ ಇದೆ, ಸರಿನಾ. ಅಂಡ್ ಇಲ್ಲಿ ಒಂದ್ ಸ್ವಲ್ಪ ಕಸ ಮತ್ತೆ ಪರಕೆ ಇದೆ, ಪ್ಲೀಸ್ ಅವಾಯ್ಡ್ ದಟ್. ಅಂಡ್ ಇಲ್ಲಿ ನೋಡಿದ್ರೆ ಚಿಕ್ಕ ದೇವ್ರ ಫೋಟೋ ಹಾಗೂ ಇವರು ನಮ್ಮ ಅಣ್ಣ ಹಾಗೂ ಅಕ್ಕ. ಸೊ ಇವ್ರು ಬಂದು ಜರ್ಮನಿಲಿ ಇರೋದು, ತೋರಿಸ್ರಿ ಅದನ್ನ. ಸೊ ಇವ್ರ ಅಣ್ಣ ಹಾಗೂ ಅಕ್ಕ, ಇವ್ರು ಬಂದು ಜರ್ಮನಿಲಿ ಇರೋದು. ಇದು ಐ ಗೆಸ್ ಬಾಡಿಗೆಗೆ ಇದ್ರಲ್ಲ, ಇವ್ರು ಮೇ ಬಿ ಇಲ್ಲಿ ದೇವ್ರ ಫೋಟೋಸ್ ಏನಾದ್ರು ಇಡ್ತಿರ್ಬೋದು ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ. ಇದು ಮೇ ಬಿ ಅದಕ್ಕೆ ಇರಬಹುದು. ಸೊ ಕಮ್ ದಿಸ್ ಸೈಡ್ ನೌ. ಅಂಡ್ ಇದು ಬಂದು ನನ್ನ ಫುಲ್ ಹೋಗ್ತೀನಲ್ಲ, ಲಗೇಜ್ ಎಲ್ಲ ಇಲ್ಲೇನೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕಂಜೆಸ್ಟೆಡ್ ತರ ಕಾಣಿಸಬಹುದು, ಬಟ್ ಐ ಆಮ್ ಸಾರಿ, ಬೇರೆ ಕಡೆ ಇರಕ್ ಆಗಲ್ಲ. ಅಂಡ್ ಇದು ಬಂದು ನಮ್ಮ ಫ್ಯಾಮಿಲಿ ಟ್ರೀ. ಸೊ ಇಲ್ಲಿ ನಮ್ಮ ಅಣ್ಣ, ಅಕ್ಕ, ಅತ್ತೆ, ಮಾವ, ಅರುಣ್ ಅವರು ಮತ್ತೆ ಎಲ್ಲಾ ಫೋಟೋಸ್ ಇದೆ. ಸೊ ಈ ಫೋಟೋ ಮಾಡ್ಬೇಕಾದ್ರೆ ನನ್ ಮದ್ವೆ ಆಗಿಲ್ಲ, ಬಿಕಾಸ್ ತುಂಬಾನೇ ಹಳೆ ಫೋಟೋ ಫ್ರೇಮ್ ಅಲ್ವಾ ರೀ, ತುಂಬಾನೇ ಹಳೆ ಫೋಟೋ ಫ್ರೇಮು. ಸೊ ಎಸ್, ಅಂಡ್ ಇವಾಗ ಹಾಲ್ ಇಂದಾನೆ ನಮ್ಮ ಕಿಚನ್ ಗೆ ಕನೆಕ್ಟ್ ಆಗುತ್ತೆ. ಅಂಡ್ ಫಸ್ಟೇ ಹೇಳ್ತಾ ಇದೀನಿ, ಕಿಚನ್ ಅಲ್ಲಿ ತುಂಬಾ ಸಾಮಾನ್ ಇದೆ, ಇನ್ನು ಕರೆಕ್ಟ್ ಆಗಿ ಫುಲ್ ಜೋಡಿಸಿಲ್ಲ, ಬಟ್ ಆಸ್ ಆಫ್ ನೌ ಈ ತರ ಇದೆ. ಸೊ ಈ ಕಡೆ ಬಂದು 1, 2, 3, 4 ಅಂದ್ರೆ ಈ ತರ 3-4 ಶೆಲ್ಫ್ ತರ ಕೊಟ್ಟಿದ್ದಾರೆ ಪಾತ್ರೆಗಳೆಲ್ಲ ಜೋಡ್ಸಕ್ಕೆ. ಬಟ್ ಆಸ್ ಆಫ್ ನೌ ಅರುಣ್ ಅವರು ಈ ಡಂಬಲ್ಸ್ ಫಸ್ಟ್ ಮಾಡ್ತಾ ಇದ್ರು, ಅವರೆಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಡಂಬಲ್ಸ್ ಮತ್ತೆ ಅವ್ರದ್ದು ಅಂದ್ರೆ ಕೆಲವೊಂದು ಸ್ವಲ್ಪ ಇಂಪಾರ್ಟೆಂಟ್ ಪೇಪರ್ಸ್ ಎಲ್ಲ ಇದಾವೆ, ಇಲ್ಲಿ ಇಟ್ಟಿದ್ದಾರೆ. ಅಂಡ್ ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಹೇಳ್ಬೋದು. ಅಂಡ್ ಇದು ಬಂದು ಅವರ ಪ್ರಾಣ, ಇದು ಅವರ ವಾಷಿಂಗ್ ಮಷಿನ್. ಹೇಳ್ತಾ ಇದರಿಂದ ಮಾರ್ಬಿಡಪ್ಪ ಇದು ಬೇಡ ಅಂತ, ಬಟ್ ಅವ್ರು ಕೇಳ್ತಾ ಇಲ್ಲ. ಸೊ ಎಸ್, ಇದು ಬಂದು ನಮ್ಮ ಒಂದು ವಾಷಿಂಗ್ ಮಷೀನು. ಅಂಡ್ ಇದು ಬಂದು ಬಟ್ಟೆದು ಸಿಲಿಂಡರು. ಅಂಡ್ ಇದು ಸ್ವಲ್ಪ ಶೂ ರ್ಯಾಕ್ ಇಡಕ್ಕೆ ಜಾಗ ಇಲ್ಲ, ಸೊ ಅದಕ್ಕೆ ಇವಾಗ ಎಲ್ಲ ಕಿಚನ್ ಸ್ಟಫ್ ಮಾಡಿದೀವಿ. ಅಂಡ್ ಇದು ಬಂದು ಪಾತ್ರೆ. ಸೊ 4-5 ಗ್ಲಾಸು, ಇದು ಮತ್ತೆ ಇದು. ಇದು ಯಾಕೆ ಅಂತ ಅಂದ್ರೆ ನಮ್ಮ ಅತ್ತೆ ಬಂದು ಫ್ಲಾಸ್ಕ್ ಅಲ್ಲಿ ನನಗೆ ಕಾಫಿ ಕೊಟ್ಟು ಕಳಿಸ್ತಾ ಇದ್ರು. ನಾನು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತಾ ಇದ್ದೀನಿ, ಬಿಕಾಸ್ ಲಡ್ಡು ಮಲಗೋದೇ ಲೇಟ್ ಅಲ್ವಾ. ಹಾಗೂ ನಾನು ವಿಡಿಯೋ ಎಡಿಟಿಂಗ್ ಮಾಡೋಷ್ಟರಲ್ಲಿ 3 ಗಂಟೆ ಅಂತೂ ಪಕ್ಕ ಆಗೋದು. ಸೊ ಬೆಳಗ್ಗೆ ಒಂದು 9 ಗಂಟೆಗೆ ಆ ಥರ ಎದ್ದೇಳುವೆ. ಅದಕ್ಕೆ ನಮ್ಮ ಅತ್ತೆ ನನಗೆ ಫ್ಲಾಸ್ಕ್ ಅಲ್ಲಿ ಕಾಫಿ ಕೊಟ್ಟು ಕಳಿಸ್ತಾ ಇದ್ರು. ಸೊ ಕಾಫಿ ಗ್ಲಾಸ್. ಅಂಡ್ ಇದು ಬಂದು ಇಫ್ ಇನ್ ಕೇಸ್ ನನಗೆ ಬಿಸಿ ನೀರು ಬೇಕು ಅಂತ ಅಂದ್ರೆ ಬಿಸಿನೀರು ಕಾಯಿಸಕ್ಕೆ ಅಂತ ಇದು. ಅಂಡ್ ಇದು ಬಂದು ವೆಲ್ಕಮ್ ಎಲ್ಲ ಇತ್ತಲ್ಲ, ಅದು ಡೆಕೋರೇಷನ್ ವಾಪಸ್ ಕೊಟ್ಟು ಕಳಿಸ್ಬೇಕು. ಸೊ ಇದು ಬಂದು ಇನ್ನೊಂದು ರ್ಯಾಕ್, ಅಂದ್ರೆ ರ್ಯಾಕ್ ಅಲ್ಲ, ಸ್ಲ್ಯಾಬ್ ಅಂತ ಹೇಳೋದನ್ನ. ಸೊ ಸ್ಲ್ಯಾಬ್ ಇದೆ, ಇಲ್ಲಿ ಹ್ಯಾಂಡ್ ವಾಶ್ ಮಾಡಕ್ಕೆ ನಲ್ಲಿ ಇದೆ. ವಾಪಸ್ ಹೇಳ್ತೀನಿ. ಸೊ ಇಲ್ಲಿ ಬಂದು ಒಂದು ಸ್ಲ್ಯಾಬ್ ಇದೆ. ಅಂಡ್ ಇಲ್ಲಿ ಒಂದು ಚಿಕ್ಕ ಬೇಸನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಇದು ಬಂದು ನಮ್ಮ ಗ್ಯಾಸ್ ಸ್ಟವ್, ಕ್ಯೂಟ್ ಆಗಿ ಚಿಕ್ಕದಾಗಿ ಪುಟ್ಟದಾಗಿ. ಅಂಡ್ ಕೆಳಗಡೆ ಮತ್ತೆ ಡಂಬಲ್ಸ್, ಸಿಲಿಂಡರ್ಸ್ ಎಲ್ಲ ಇದೆ. ಸೊ ಇದು ಇಷ್ಟು ನಮ್ಮ ಕಿಚನ್ ಸ್ಪೇಸ್. ಇಲ್ಲಿ ಬಂದು ವಾಶ್ರೂಮ್ ಬರುತ್ತೆ. ಸೊ ವಾಶ್ರೂಮ್ ಏನು ತೋರಿಸೋದು ಬಿಡಬೇಡ. ಸೊ ಎಸ್, ನೋಡ್ಬೋದಲ್ಲ. ಅಂಡ್ ಮೇಲ್ಗಡೆ ನೀವು ಬಂದ್ರೆ ಇಲ್ಲಿ, ಸೊ ಮೇಲ್ಗಡೆ ನೀವು ನೋಡ್ಬೋದು ಫುಲ್ ಸಜ್ಜೆ ಇದೆಯಲ್ಲ ಅದು. ಅಂಡ್ ತೋರಿಸಿ ಫಸ್ಟ್. ಸೊ ನೋಡ್ಬೋದು ಈ ಸಜ್ಜೆ ಮೇಲೆ ಅಲ್ಲೊಂದು ಬಾಯ್ಲರ್ ಕಾಣಿಸ್ತಿದ್ಯಾ, ಈ ಬಾಯ್ಲರ್ ತೋರಿಸ್ರಿ. ಸೊ ಆ ಬಾಯ್ಲರ್ ಬಂದು ನಮ್ಮ ಅಜ್ಜಿ ಅಂತ ಅಂದ್ರೆ ಅರುಣ್ ಅವ್ರ ಅಜ್ಜಿ, ನನ್ನ ಅಜ್ಜಿ. ಸೊ ಅವ್ರ ಟೈಮ್ ಬಾಯ್ಲರ್ ಅದು. ಅಂಡ್ ಅಗೇನ್ ಮೇಲ್ಗಡೆ ಸ್ವಲ್ಪ ಕೆಲವೊಂದು ಬಾಕ್ಸ್ ಅಲ್ಲಿ ಸ್ವಲ್ಪ ಸಾಮಾನು ಇಟ್ಟಿದ್ದಾರೆ. ಇದನ್ನ ಅವರು ಮತ್ತೆ ಜೋಡಿಸ್ಬೇಕು. ಲೈಕ್ ಮೇಲ್ಗಡೆ ಇನ್ನೊಂದು ಸೀಟ್ ಮನೆ ಅಂತ ಇದೆ, ಅಲ್ಲಿ ಮೇ ಬಿ ಇಡಬಹುದು, ನಂಗೆ ಗೊತ್ತಿಲ್ಲ. ಸೊ ಎಸ್, ಇದು ಬಂದ್ರೆ ನನ್ನ ಪುಟಾನೀಸ ಕಿಚನ್. ಸೊ ಗಂಡ ಹೆಂಡತಿ ಒಂದು ಮಗುಗೆ ದಿಸ್ ಇಸ್ ಮೋರ್ ದನ್ ಎನಫ್. ಅಂಡ್ ಹಾಲ್ ನಿಮ್ಗೆ ನಾನು ತೋರಿಸಿದ್ದೀನಲ್ಲ. ಸೊ ಇವಾಗ ನಮ್ಮ ರೂಮ್ ಬರುತ್ತೆ. ಸೊ ಆಲ್ರೆಡಿ ನಿಮ್ಗೆ ರೂಮ್ ಸಹ ಒಂದು ಗ್ಲಿಮ್ಸ್ ಗೊತ್ತೇ ಇರುತ್ತೆ ಯಾವ ತರ ಇದೆ ಅಂತ. ಬಟ್
ನನ್ನ ರೂಮ್ ಒಂದು ಗ್ಲಿಮ್ಸ್ ತೋರಿಸ್ತೀನಿ. ಎಲ್ಲ ಫುಲ್ ಕ್ಲೀನ್ ಆಗಿ ಇಟ್ಟಿದ್ದೀವಿ, ಸರಿನಾ? ಸೊ ಬನ್ನಿ, ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ನನ್ನ ಮದರ್ ಇಂಡಿಯಾ ಫೋನ್ ಮಾಡ್ತಾರೆ, 1 ನಿಮಿಷ. ಸೊ ಫ್ರೆಂಡ್ಸ್, ಇದು ಬಂದು ನಮ್ಮ ರೂಮ್. ಸೊ ಆ ರೂಮ್ಗೆ ಏನಂದ್ರೆ ಇನ್ನೊಂದು ರೂಮ್ ಇರ್ತಲ್ಲ, ಇನ್ನ ಹೈಯಲ್ಲ, ಇನ್ನ ಗುಡ್ ಇಂಗ್ಲಿಷ್ ಸೇ ಸಮಥಿಂಗ್, ಮಾಸ್ಟರ್ ಬೆಡ್ರೂಮ್. ಸೊ ಫ್ರೆಂಡ್ಸ್, ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಅಂಡ್ ಇಲ್ಲಿ ನೋಡಿದ್ರೆ ಇದು ವೈಡ್ ಆಂಗಲ್ ಮಾಡ್ತೀರಾ? ಬೇಡ, ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಬಂದು ನಮ್ಮ ಒಂದು ಬೆಡ್. ಅಂಡ್ ಬೆಡ್ ಹಾಗೂ ಬೆಡ್ಶೀಟ್ ಕಲರ್, ಐ ಮೀನ್ ಬೆಡ್ ಕಲರ್ ಹಾಗೂ ದಿಮ್ಮಿನ ಕಲರ್ ಬೆಡ್ಶೀಟ್ ಚೇಂಜ್ ಆಗಿದೆ, ಬಟ್ ದಟ್ಸ್ ಓಕೆ. ಅಂಡ್ ಇದು ಅರುಣ್ ಅವ್ರ ಬುಕ್ಕು, ಇದೊಂದು ಸ್ವಲ್ಪ ಹ್ಯಾಂಡ್ ಟವಲ್. ಇದ್ರಲ್ಲಿಕ್ಕೆ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಏನೋ ಇರಬೇಕು. ಅಂಡ್ ಇಲ್ಲಿ ಒಂದು ಕಿಟಕಿ ಕೊಟ್ಟಿದ್ದಾರೆ. ಅಂಡ್ ಅಲ್ಲಿ ಬಟ್ಟೆ ನೇತಾಕಕ್ಕೆ ಅಂತ ಒಂದು ರಾಡ್ ತರ ಇರುತ್ತಲ್ಲ, ಅದನ್ನ ಕೊಟ್ಟಿದ್ದಾರೆ. ಅದು ಸ್ವಿಚ್ ಬೋರ್ಡ್, ಅದು ಟ್ಯೂಬ್ ಲೈಟ್. ಅಂಡ್ ಇದ್ರಲ್ಲಿ ಬಂದು ನನ್ನ ಜ್ಯುವೆಲ್ರೀಸ್, ನನ್ನ ಸ್ಯಾರೀಸ್ ಏನೂ ಇಲ್ಲ, ಅರುಣ್ ಅವ್ರದ್ದು ಬಟ್ಟೆ ಮಾತ್ರ ಇರೋದು. ಐ ಮೀನ್ ತೋರ್ಸೋದು ಏನೂ ಇಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಇದಾಗಿದೆ, ಸ್ವಲ್ಪ ಹಳೆ ಕಬೋರ್ಡ್ ಬಂದಿದೆ. ಸೊ ಮೇಲ್ಗಡೆ ಬೀನ್ ಬ್ಯಾಗ್ ಇದೆ, ಬೀನ್ ಬ್ಯಾಗ್ ಇಡಕ್ ಜಾಗ ಇಲ್ಲ, ಅದಕ್ಕೆ ಮೇಲೇನೆ ಇಟ್ಟಿದೀವಿ ಬೀನ್ ಬ್ಯಾಗು. ಅಂಡ್ ಇದ್ರಲ್ಲಿ ಏನ್ರಿ ಇದೆ? ಬಟ್ಟೆಗಳಷ್ಟೇ ಎಲ್ಲ. ಸೊ ಇದ್ರಲ್ಲಿ ಬಟ್ಟೆ ಇದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಏನೋ ಇದೆ ಒಟ್ಟಾಗಿ. ಸೊ ಅದಿಡಕ್ಕೂ ಜಾಗ ಇಲ್ಲ, ಅದಕ್ಕೆ ಮೇಲ್ಗಡೆ ಇಟ್ಬಿಟ್ಟಿದೀವಿ. ಅಂಡ್ ಇಲ್ಲಿ ಬಂದ್ರೆ ಒಂಥರ ಶೋಕೇಸ್ ಟೈಪ್ ಏನಾದ್ರು ಸ್ವಲ್ಪ ಡೆಕೋರ್ ಐಟಮ್ಸ್ ಇರಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಬುದ್ಧ ಫೋಟೋ, ವಾಚು, ಗಡಿಯಾರ, ಹಾಗೂ ಇದು ಪ್ಯಾರಿಸ್ ತಾನೆ, ಇದು ಏನೋ ಒಂಥರ ಸ್ವಲ್ಪ ಡೆಕೋರ್ ಐಟಮ್ಸ್ ಇದೆ. ನಾನು ನೀಟಾಗಿ ಜೋಡಿಸಿಲ್ಲ, ಇವೆಲ್ಲ ಅರುಣನೇ ಜೋಡಿಸಿದ್ದು. ಅಂಡ್ ಇದು ಬಂದು ಅರುಣ್ ಅವರ ವರ್ಕ್ ಸ್ಪೇಸ್. ಸೊ ಇಲ್ಲಿ ನೋಡ್ಬೋದು, ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾರೆ, ಸರಿನಾ? ಇದು ಅರುಣ್ ಅವರ ವರ್ಕ್ ಸ್ಪೇಸ್, ಫ್ಯೂಚರ್ ನನ್ನ ವರ್ಕ್ ಸ್ಪೇಸ್, ಹಾಗೂ ಕೈಂಡ್ ಆಫ್ ನಮ್ಮ ಡ್ರೆಸ್ಸಿಂಗ್ ಟೇಬಲ್, 3-in-1 ಅಂತಾನೆ ಹೇಳ್ಬೋದು. ಅಂಡ್ ಹಾಗೆ ನಂಗೆ ಇದು ನನ್ನ ಕ್ಯೂಟ್ ಫೋಟೋ ಫ್ರೇಮ್, ಚೆನ್ನಾಗಿದೆಯಾ? ಅವಾಗ ಎಷ್ಟು ಸಣ್ಣಕ್ಕಿದೆ ನೋಡಿ, ನಾನು ಅವಾಗ ಬರೀ ಒಂದು 50 kg ಇದೆ. ನನ್ನ ಮದುವೆ ಟೈಮಿಗೆ ಒಂದು 50 kgನೂ ಇರಲಿಲ್ಲ ಅನ್ಸುತ್ತೆ, ಅಷ್ಟೇ ಇದ್ದಿದ್ದು. ಅಂಡ್ ಇದು ನನ್ನ ಟ್ಯಾಗ್ ಮರ್ತೋಗ್ತೀನಿ, ಅರುಣ್ ಅವ್ರ ನೆನ್ಸಿ. ಅಂಡ್ ಇದು ಮೇಕಪ್ ಐಟಮ್ಸ್ ಇದನ್ನ ನೆನ್ಸಿ ಮರ್ತೋಗ್ತೀನಿ. ಸೊ ಎಸ್, ಇದು ಬಂದು ಅರುಣ್ ಅವರ ವರ್ಕ್ ಸ್ಪೇಸ್ ಕಮ್ ನಮ್ಮ ಡ್ರೆಸ್ಸಿಂಗ್ ಟೇಬಲ್, ನಮ್ಮ ಟಿವಿ ಹಾಗೂ ಇದೊಂದು ಟೀಪಾಯ್ ಇದೆ. ಸೊ ಎಸ್, ಇಲ್ಲಿ ಸಹ ಡೋರ್ ಇದೆ. ಸೊ ಡೋರ್ ಇದೆ ಸಹ ನಾರ್ಮಲಿ ಬಟ್ಟೆ ನೇತಾಕಿ ಕೊಡ್ತಾರಲ್ಲ ಅದು. ಸೊ ಎಸ್ ಫ್ರೆಂಡ್ಸ್, ಇದು ಬಂದು ನನ್ನ ಮಾಸ್ಟರ್ ಬೆಡ್ರೂಮ್ ಕಮ್ ನಮ್ಮ ರೂಮ್. ಸೊ ಹೇಗೆ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಅಷ್ಟೇ ಫ್ರೆಂಡ್ಸ್, ಈ ನನ್ನ ಒಂದು ಹೋಮ್ ಟೂರ್ ನಿಮಗೆ, ಈ ಒಂದು ಹೋಮ್ ಟೂರ್ ನಿಮಗೆ ನಾನು ಕೊಟ್ಟಿದ್ದೀನಿ. ಸೊ ತುಂಬಾ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ, ನಿಮ್ಮ ಹೋಮ್ ಟೂರ್ ನ ಕೊಡಿ ಅಂತ. ಸೊ ಇದು ನನ್ನ ಪುಟಾಣಿ ಹೋಮ್ ಕಮ್ ಒಂಥರ. ಇನ್ನೊಂದು ಗೊತ್ತಾ, ದ ಮೇನ್ ಥಿಂಗ್ ಈ ಮನೇಲಿ ಏನಪ್ಪಾ ಅಂತಂದ್ರೆ, ಅರುಣ್ ಅವ್ರ ಅಮ್ಮ ಇದಾರಲ್ಲ, ಸೊ ಅವ್ರೆಲ್ಲ ಇಲ್ಲೇ ಇದ್ದಿದ್ದು. ಸೊ ಅವ್ರನ್ನ ನಾನು ನೋಡಿಲ್ಲ, ಬಟ್ ಅವ್ರು ಇರೋ ಜಾಗದಲ್ಲಿ ನಾನು ಇವಾಗ ಇದ್ದೀನಿ. ಅವ್ರದ್ದು ಅಡುಗೆ ಮನೆ ಆಗಿರ್ಲಿ, ಪ್ರತಿಯೊಂದು ಇಲ್ಲ, ಐ ಆಮ್ ಯೂಸಿಂಗ್ ಇಟ್ ಅಂತ ಒಂದು ಇದು ಏನೋ ಅವ್ರ ಆಶೀರ್ವಾದ ನನ್ನ ಮೇಲೆ, ನಮ್ಮ ಮಕ್ಕಳ ಮೇಲೆ ಎಲ್ಲ ಇರ್ಲಿ ಅಂತ. ಅಂಡ್ ನಮ್ಮ ಅತ್ತೆ ಮಾವ ಕೂಡ ಇಲ್ಲೇನೆ ಇರೋದು. ಸೊ ನಾವೆಲ್ಲ ಒಟ್ಟಿಗೆನೆ ಇರೋದು. ಹಾಗೆ ಹೇಳ್ದಂಗೆ ಜಾಗ ಇಲ್ಲ ಅಂತ ವಿ ಆರ್ ಡಿವೈಡೆಡ್. ಆತರ ಜಗಳ ಕಿತಾಟ ಪತಾಟ ಏನೂ ಇಲ್ಲ. ವಿ ಆರ್ ಹ್ಯಾಪಿ ಟುಗೆದರ್, ಹ್ಯಾಪಿ ಫ್ಯಾಮಿಲಿ ತರ ಇದೀವಿ. ಸೊ ಎಸ್, ನನಗೆ ಕಾಮೆಂಟ್ ಮಾಡಿ ಹೇಳಿ ನನ್ನ ಹೋಮ್ ಟೂರ್ ನಿಮ್ಗೆ ಹೆಂಗ್ ಅನಿಸ್ತು ಅಂತ, ಹಾಗೂ ಯಾವ ತರ ಇನ್ನು ಕಾಂಟೆಂಟ್ ಮಾಡ್ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊಮ್ಮಗನು ಸೊಸೆ ಊರ್ ಗೊತ್ತವ್ರೆ, ಬೆಳಗ್ ಬರುತ್ತಲ್ಲಮ್ಮ. ಮೊಮ್ಮಗನು ಸೊಸೆ ಮನೆಗೆ ಹೊರಟವ್ರೆ, ಮನೆಗೆ ಗೊತ್ತೀರಿ ಅಂತ ಪಲೇಟ್ ಹಾಕ್ತೀರಿ. ಅದಕ್ಕೆ ಹಣ್ಣು, ಬಾಳೆಹಣ್ಣು, ಒಂದು ಚುಪ್ಪು, ಆಪಲ್ 2 ಎಲೆ, ಅಡಕೆ ಎಲ್ಲ ತಗೊಂಡು ದಿನ ಡೈಲಿ ಎಲೆ ಅಡಕೆ ಹಾಕೊಂಡ್ಲಿ ಅಂತ ಇಷ್ಟು ದಿವಸ ಇದ್ರು. ಮೊಮ್ಮಗನು ನಮ್ ಲಡ್ಡು ಸೆಟ್ ಆಗ್ಬಿಟ್ಟವನೆ ಅಜ್ಜಿ ಮನೆಗೆ, ಇಲ್ಲೇ ಇರಕ್ಕೆ ಇಷ್ಟ. ಅದಕ್ಕೆ ಬೇಕಾ ಕರ್ಕೊಂಡ್ರು ಅಳ್ತಾ ನೋಡ್ಕೊಂಡ. ನಾಳೆ ಗ್ಯಾರಂಟಿ ಹೇಳ್ತಾರೆ ನನ್ನ ಮೊಮ್ಮಗ ಅಳುತ್ತೆ ರಾತ್ರಿಗೆ. ಎಲ್ಲಿ ಅಜ್ಜಿ ಎಲ್ಲಿ, ತಾತ ಎಲ್ಲಿ, ದೊಡ್ಡ ತಾತ ಎಲ್ಲಿ, ಅಜ್ಜಿ ಎಲ್ಲಿ ಎಲ್ಲ ಮಗನೆ ಅಲ್ಲ. ಅಲ್ಚೆ ಮಗ ಬೇಡಮ್ಮ, ಸೈಲೆಂಟ್ ಆಗಿ ಇರ್ತೀಯ ಮಗನೆ. ಇಲ್ಲಿ 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 ಅಜ್ಜಿ ನೋಡಲ್ಲ. ಖುಷಿ ಆಯ್ತಪ್ಪ. ನಮ್ಮ ಮೊಮ್ಮಗನ ಇಲ್ಲೇ ಬಿಟ್ಟು ಇಲ್ಲ, ಮೊಮ್ಮಗನ್ ಬಿಟ್ಟು ಹೋಗ್ತೀಯಾ? ಕೊಡ್ತೀಯಾ ಮೊಮ್ಮಗನ? ಅಷ್ಟೇ ಇರೋ, ಅಷ್ಟೇ ಮಾಡೋದು. ಎತ್ಕೊಂಡ್ಲ ಅವ್ರನ್ನ ಎತ್ತರಕ್ಕೆ ಒಳಗಡೆ ಕುಡಿಸ್ಬಿಟ್ಟಿದ್ಯಾ? ಒಳಗಡೆ ಬಾ 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 ಕೂದೆ. ನನ್ನ ಮೊಮ್ಮಗ ಬಂಗಾರಿ ಹೋಗ್ಬೋತಾರಂತೆ. ನಮ್ಮ ಬಂಗಾರಿ ಮಗನೇ ನೋಡಲ್ಲಿ ವಿಡಿಯೋ ನೋಡು, ನೋಡಲ್ಲಿ ಬಾ ಬಾ ಅಂತ ಕರಿ. ಎಲ್ರು ಚೆನ್ನಾಗಿದ್ದೀರಾ?
ಅವ್ನು ನಮ್ಮ ಮೊಮ್ಮಗ ಬಂದಿದ್ದ, ಆಟ ಆಡ್ದ, ಟೈಮ್ ಪಾಸ್ ಆಗಿದ್ದೇ ನಂಗೆ ಗೊತ್ತಾಗಿಲ್ಲ. ಹೆಂಗ್ ದಿನ ಕಳೀತು. ಬೆಳಗ್ಗೆಲ್ಲ ಅಂಕಲ್ ಹೇಳ್ತಾ ಇದ್ರು ಎಷ್ಟು ಬೇಗ 1 ವಾರ ಆಗೋಯ್ತು ನೋಡು. ಅಪ್ಪ ಅಲ್ಲಿ ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಹಾಯ್ ಹಲೋ ಹೇಗಿದ್ದೀರಾ? ಅಲ್ಲಿ 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 ಅಪ್ಪ ಹಾಯ್ ಎಲ್ಲರೂ ಹೇಗಿದ್ದೀರಾ? ಹಾಯ್ ಮಾಡು ಮನೆ, ಹಾಯ್ ಮಾಡು. ಖುಷಿ ಆಗ್ತಾ ಇತ್ತು. ಈಗ ಹೋಗ್ಬೇಕಾದ್ರೆ ನೆಲ್ಲಿ ಕಣ್ಣಲ್ಲಿ ನೀರು ಬರ್ತದ ನಮಗೆ ಗೊತ್ತಿಲ್ಲ ನಮಗೆ. ನೋಡು ನಮ್ಮ ಮೊಮ್ಮಗನೇ ಹೇಳ್ತಾವ್ ಈಗಲ ಸ್ಟಾರ್ಟ್ ಮಾಡ್ಬಿಡು. ನೋಡಿ ನಮ್ಮ ಮೊಮ್ಮಗ ಓದ್ತಾ ಮನೆ ಅಮ್ಮ ಜೊತೆ ಓದ್ತೀಯಾ? ಅಯ್ಯೋ ಇಲ್ಲ ಬಂಗಾರಿ, ಇಲ್ಲ ಬಂಗಾರಿ, ಇಲ್ಲೇ ಇರ್ತೀಯ ಮನೆ, ಇಲ್ಲೇ ಇರ್ತೀಯಾ? ನೀನ್ ಕುಡ್ಸು. ಮಮ್ಮಿನ ಕಳ್ಸೋಣ. ಮಮ್ಮಿನ ಕಳ್ಸೋಣ. ನಿಗಳಿಲಿ ಮಮ್ಮಿನ ಕಳ್ಸೋಣ. ರಮ್ಯಾ ವಿಡಿಯೋ ನೋಡೋಣ. ಅಲ್ಲ ಹೋಗೋಣ, ನಾವು ಹೋಗೋಣ. ಬಾಯ್ ಮಾಡು, ಬಾಯ್ ಮಾಡು ಅಪ್ಪ. ಬಾಯ್ 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 ಸಿ ಯು. ಟಾಟಾ 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 ಟಾಟಾ. ಆಯ್ತು 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 ಬಂದರು. ಗಾಡ್ ಬ್ಲೆಸ್ ಯು ಮಾ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಬನ್ನಿ ಮನೆಗೆ ಬರ್ತೀನಿ ಬರ್ತೀನಿ ಬರ್ತೀನಿ. ಇಲ್ಲಿ ಬರ್ಬೇಕು, ಅಲ್ಲೇ ಬರ್ಬೇಕು ಅಲ್ವಾ? ನೀವು ಬರ್ತಾ ಇರಿ, ಹೋಗ್ತಾ ಇರಿ. ನೀವು 6% ಬರ್ತಾರೆ. ಆಟ ಬರ್ತಾರೆ ಅಷ್ಟೇ. ಸರಿನಾ? ಅದೇ ಆಯ್ತಮ್ಮ ಆಯ್ತು. ಕೂತ್ಕೊಂಬ. ಏ ಲಡ್ಡು ಲಡ್ಡು ಮತ್ತೆ ನಮ್ಗೆ ಬರ್ತೀಯಪ್ಪ? ಲಡ್ಡು 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 ಮತ್ತೆ ನಮ್ಗೆ ಬರ್ತೀಯಾ? ಲಡ್ಡು ಮಾ. ಏಯ್ ಮತ್ತೆ ನಮ್ಗೆ ಬರ್ತೀಯಾ? ಗೊತ್ತಿಲ್ಲ ನಮ್ಗೆ ಬರ್ತೀಯ ನೆಕ್ಸ್ಟ್? ಓಯ್ ಹೇಳಿದ್ರೆ ಅಂತ ಒಂದು ಚಡ್ಡಿ ಒಂದಿದೆ ಇಟ್ಟಿದ್ದೀನಿ. ಯಾವ ಬರುತ್ತೆ ನಮ್ಗೆ? ಏನ್ ಸ್ಮೈಲ್ ಅಲ್ಲ ತಾತ ನೋಡಲ್ಲಿ, ತಾತ ನೋಡಲ್ಲಿ. ಐ ಐ ಕಳ್ಳ ಕಳ್ಳ. ತಿಂದಿದ್ದೆ ಡಬ್ಬಲ್ ಎತ್ಕೊಂಡಿರಲ್ಲ ಮಗ ಇನ್ನ. ತಗೊಂಡೋಗ. ತಗೊಂಡು ಹೋಗ್ತೀನಿ ಆಂಟಿ. ತಗೊಂಡು ಹೋಗ್ತೀಯಾ? ಓಕೆ. ಆಂಟಿ ಒಂದು ಸ್ವಲ್ಪನೇ ಕೊಡಿ ಆಂಟಿ. ಇಲ್ಲ ಸ್ವಲ್ಪ ಸ್ವಲ್ಪ ಈಗ ಇರ್ತಾರ ನೋಡು. ಏನಿಲ್ಲ ಇಲ್ಲ ಹಿಂಗೆ ಹಿಂಗೆ ಇಟ್ಕೊಂಡು ಇಲ್ಲಿ ಇಲ್ಲಿ ಇಲ್ಲಿ. ಹ್ಞೂ ಅಮ್ಮಮ್ಮ ಮನೆಗೆ ಹೋಗ್ಬರ್ತೀಯ ಚಿನ್ನಿ? ಕೋರ್ಮಂಗ್ಲಕ್ಕೆ ಹೋಗ್ಬರ್ತೀಯಾ? ಲಡ್ಡು ಮಾಡ ಏನ್ ಮಾಡ್ತಾವ ಸ್ಮೈಲ್ ಅಂತ ಕರೆಕ್ಟಾಗಿ ಕೊಡ್ತಾನೆ ಅಲ್ಲಮ್ಮ. ದೇವ್ರನ್ನ ಕಲ್ಸಿದ್ವಲ್ಲ ನಿನ್ನೆ, ಹಂಗೆ ಕುಂಕುಮಣಿ ಕೆಳಗಡೆ ಹಾಕೊಂಡು ಕುಂಕುಮ ಕೊಟ್ಟಲ್ಲ. ವಾಪಸ್ ನುಕ್ಕೋ, ಹಿಂಗೆ ಇಟ್ಕೊಳ್ಳೋದು, ವಾಪಸ್ ತಟ್ಟೆ ನುಕ್ಕೋ, ಎತ್ತಿಕೊಳ್ಳೋದು. ವಾಪಸ್ ನುಕ್ಕೋ. ತಾಂಬೂಲ ಕೊಡ್ತಾ ಇದ್ದೀನಿ. ಲಕ್ಷ್ಮಿ ಹೊರಟಿದ್ದಾಳೆ, ತಾಂಬೂಲ ಕೊಡ್ತಾ ಇದ್ದೀನಿ. ಅಣ್ಣು ಎಲ್ಲ ಎಲ್ಲೆಡೆಗೆ ಎಲ್ಲ ಆಮೇಲೆ ಅಡಿಕೆ ಬಾಳೆಹಣ್ಣು ಎಲ್ಲ ತಂದಿದ್ದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಹೂವು ಇಟ್ಬಿಡ್ತೀನಿರಪ್ಪ. ಇದು ಎಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಡ್ತೀನಿ. ಹೂವು ಇಟ್ಬಿಡ್ತೀನಿ. ಹೂವು ಒಟ್ಟಿಗೆ ಎಲ್ಲ ಹೂವು ಹೆಚ್ಚಿಬಿಡ್ತೀನಿ. ಹೂವು ಇಸ್ಕೊಂಡ್ಬಿಡ್ತಮ್ಮ ಬಾಳೆಹಣ್ಣು ಇಟ್ಟಿಲ್ಲ. ಫಸ್ಟ್ ಬಾಳೆಹಣ್ಣು ಇಡು ಅಂತ. ಇದಕ್ಕೆ ಬಾಳೆಹಣ್ಣು ಫಸ್ಟ್, ಬಾಳೆಹಣ್ಣು ಆಮೇಲೆ ಹೂವು ಇಟ್ಕೊಂಡ್ರೆ ಹಂಗೆ. ಆಮೇಲೆ ಹೂವು ಇದು ಆಪಲ್ ಬಿಚ್ಚಿಲ್ಲ. ನಾನು ಹಂಗೆ ದಾರದಲ್ಲಿ ಹಂಗೆ ಇರಲಿ. ಇಲ್ಲ ಇಲ್ಲ ಇಟ್ಕೊಂಡಿದ್ದೀನಿ. ದೇವ್ರಿಗೆ ಇಟ್ಟೆ, ದೇವ್ರಿಗೆ ಇಟ್ಟುಬಿಟ್ಟೆ ನೀನು ಕೊಡ್ತಾರೆ. ಅಡಿಕೆ ಇಕ್ಕು, ಅಡಿಕೆ ಇಕ್ಕು, ಅಡಿಕೆ ಅದಂಗೆ ಚೆನ್ನಾಗಿ ನೋಡ್ಕೊಂಡ್ರಿ ಸೊಸೆನ. ಮತ್ತೆ ಮೊಮ್ಮಗನ್ ಮಾತ್ರ ಕೇಳಂಗೆ ಇಲ್ಲ. ನನ್ಕಿಂತ ಚೆನ್ನಾಗಿ ನಮ್ಮ ಅತ್ತೆ ಮಾಮನೇ ನೋಡ್ಕೊಂಡಿದ್ರು. ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯ್ತು. ಭಯ ಪಡ್ಕೊಂಡು ಬಂದಿದೆ. ಅಯ್ಯೋ ತುಂಬಾ ಟೈಮ್ ಆದ್ಮೇಲೆ ಹೋಗ್ತೀವಿ, ಹೆಂಗಿರ್ತೀನಿ ಏನ್ ಮಾಡ್ತೀನಿ ತುಂಬಾ ಭಯದಲ್ಲಿ ಬಂದೆ. ಬಟ್ ತುಂಬಾ ಕಂಫರ್ಟ್ ಝೋನ್ ಇತ್ತು. ಚೆನ್ನಾಗಿತ್ತು. ಟೈಮ್ ಯಾವಾಗ ಅನ್ಸುತ್ತಾ ಬರ್ತಾರೆ. 2 ದಿವಸ 3 ದಿವಸ ವಾರ ಗಟ್ಲೆ ಇರು. ಆಗಲ್ಲ, ಕೆಲಸ ಮಾಡ್ತಾ ಇಲ್ಲ. ಅದೇ ನಂಗೆ ಬೇಜಾರು. ಜೋಲಿ ಹಾಕಲ್ಲ ಬಿಡು, ನಿದ್ದೆ ಮಾಡ್ತಾರೆ. ಜೋಲಿ ಆಂಟಿ ಜಾಸ್ತಿ ಕೆಲಸ ಹೋದ್ರೆ ನನ್ಗೊಂದು ಬೇಜಾರಿಲ್ಲ. ಕೆಲಸ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ದಿವಸ. ಆಯ್ತು, ಓಕೆ.
ಸೊ ಫ್ರೆಂಡ್ಸ್, ಇವಾಗ ಹೋಗೋ ಸಮಯ ಬಂತು. ಆ್ಯಕ್ಚುಲಿ ನಾನು ಬಂದಿದ್ದಕ್ಕೆ ನಾನು ಪ್ಲ್ಯಾನ್ ಇದ್ದು ಬರೀ 2 ದಿವಸ ಇರೋಣ ಅಂತ. ಬಟ್ ನಮ್ಮ ಅತ್ತೆ ಮಾವ ಹೇಳಿದ್ರು ಇರು ಅಂತ. ಸೊ 1 ವಾರ ಇದ್ದೆ ನಾನು. ತುಂಬಾ ಖುಷಿ ಆಯಿತು, ಅವ್ರಿಗೂ ತುಂಬ ಖುಷಿ ಆಯಿತು, ನಮಗೂ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಮ್ಮ ಅತ್ತೆ ಆಗಲೇ ಹೇಳ್ದಂಗೆ ನಮ್ಮ ಲಡ್ಡು ಕೂಡ ತುಂಬಾ ಸ್ಟಾರ್ಟಿಂಗ್ ಒಂದು ದಿವಸ ಮಾತ್ರ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದೆ, ಅಳ್ತಾನೆ ಇದ್ದೆ. ಬಟ್ ಆಮೇಲೆ ಅವನು ಸೆಟ್ ಆಗಿಬಿಟ್ಟ. ಸೊ ಹೊಸ ಜಾಗ ಅಲ್ವಾ, ಬಟ್ ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿಬ್ರು ಹಾಡು ಹೇಳಿದ್ವಿ, ನಾನು ರಮ್ಯಾ ಜೋಲಿಲಿ. ಹೌದಾ? ಎಲ್ಲಿ ಸೂರ್ಯ ಅಯ್ಯೋ ನಗ್ತಾವನೆ. ಇಬ್ರು ಹೇಳಿದೀವಿ, ನಾನು ರಮ್ಯಾ ಇಬ್ರು. ಅದು ಹೇಳ್ಬಿಟ್ರೆ ಮಲ್ಕೊಂಡ, ಮಲಗೇ ಬಿಟ್ಟ. ಮಲ್ಬಿಟ್ಟ ಆದ್ಮೇಲೆ ಎದ್ದಿರು. ಅಜ್ಜಿ ಕಣ್ತಿಸು ನೋಡೆ. ನಾಯಿ ಕಣ್ಣು ಹೋಯ್ತು ಎಲ್ಲ ಹೋಯ್ತು. ಆಯ್ತು ಹೋಯ್ತೆಲ್ಲ. ನಿದ್ದೆ ಆಗಿತ್ತ ಮನೆ ಎಲ್ಲ ಹೋಯ್ತು. ಅಜ್ಜಿ ಕೈ ದಿವಸ ತಿರ್ಸ್ಕೊ. ಆಂಟಿ ನೀವು ನೋಡ್ತಾ ಅವನೇ ಅವನು ಜುಟ್ಟು ಮಾಡ್ತಾಳಲ್ಲ, ಪರ್ಕೆ ನಿಲ್ಲಿಸ್ತಾಳಲ್ಲ ಅಜ್ಜಿ. ಅದೇ ಸಾಯಂಕಾಲ ಪರ್ಕೆ ನಿಲ್ಲಿಸ್ತಾಳ ಅಜ್ಜಿ, ಜುಟ್ಟು ತೆಗಿತದ ಅಜ್ಜಿ. ಏನಿದು ಅಜ್ಜಿ? ರಮ್ಯಾ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡವನೆ. ರಮ್ಯಾಕನ್ ಚೆನ್ನಾಗಿ ನೋಡ್ಕೊಂಡ್ತಾನೆ ಇವಾಗ. ಅಜ್ಜಿ ದೃಷ್ಟಿ ತೆಗೆದು ಅಜ್ಜಿ. ಅವನ ಹತ್ರ ಬರ್ತಾನೆ ಇಲ್ಲ, ಅಲ್ಲೇ ಇದ್ದಾನೆ, ಅಕ್ಕನ ಹತ್ರ ಇದ್ದಾನೆ. ಅತ್ತೆ ಹತ್ರನೇ ಇರ್ತೀಯಾ? ಇಲ್ಲೇ ಇರ್ತಿ ಮನೆ, ಇಲ್ಲೇ ಇರ್ತೀಯಾ? ಬರೋ ಅಜ್ಜಿ ನೋಡ, ಅಜ್ಜಿ ಎಷ್ಟು ನಿಮಿಷ ತೋರಿಸ್ತಾಯ್ತು? ಎಲ್ಲ ಎತ್ಕೊಂಡ್ರು. ಎಷ್ಟು ನಿಮಿಷ ತೋರಿಸ್ತು? ಎಲ್ಲ ಎತ್ಕೊಂಡ್ರಾ? ಕೆಳಗಡೆ ಇದೆಯಲ್ಲ, ಕೆಳಗೆ ಇದೆಯಲ್ಲ, ಇದೆಲ್ಲ? ಎತ್ಕೊಂಡು ಹೋಗ್ತೀರಿ ತಗೊಂಡಿದ್ದೀನಿ. ಸೊ ಅರುಣ್ ಅವರು ಬಂದು ಕ್ಯಾಬ್ ಬುಕ್ ಮಾಡಿದ್ರು. ಆ್ಯಂಡ್ ಲಗೇಜ್ ಎಲ್ಲ ನಮ್ಮ ಕೆಳಗಡೆ ಮನೇಲಿ ಇರ್ತಾರ. ಸೊ ಅದಕ್ಕೆ ಇವಾಗ ಇಡಕ್ಕೆ ಅಂತ ಹೋಗ್ತಾ ಇದೀವಿ ಫ್ರೆಂಡ್. ರೀ ಕೀ ಎಲ್ಲಿದೆ ರೀ? ಅರುಣ್ ಅವ್ರೆ ಕೀ ಕೊಡಿ. ಬಂತಾ? ಹೋಗ ಆಚೆ ಹೋಗು. ತರ್ತೀನಿ ಬಿಡ್ರಿ. ರೀ ಹೂವೆಲ್ಲ ಇದಾಗುತ್ತೆ ರೀ, ಮಸ್ಕೋಗುತ್ತೆ. ಚೆನ್ನಾಗಿ ಕೊಡ್ತಾರೆ ಹೂವು ಅಲ್ಲಿ. ನಿಜ ನಂಗೆ ತುಂಬ ಬೇಜಾರಾಗ್ತಾ ಇದೆ. ನಮ್ಮನೆ ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಗಟ್ಟಿಗೆ ಇಟ್ಕೊಂಡ್ಬಿಟ್ಟವನೆ, ಎಲ್ಲಿ ಅಕ್ಕ ಬಿಟ್ಬಿಡ್ತಾಳೆ ಹಾಕಿ ಇಟ್ಕೊಂಡ್ಬಿಡ್ತಾನೆ. ಇಲ್ಲ ಮೆಲ್ಲಂಗೆ ಇಟ್ಕೊಂತಾನೆ. ಬಾಯ್ ಮಾಡ್ತೀನಿ. ಬಾಯ್, ಟಾಟಾ. ಹೋಗೋಕೆ ಬಂಗಾರಿ. ಹಾ ಟಾಟಾ ಟಾಟಾ. ಬಾಯ್ ಅಜ್ಜಿ. ಬಾಯ್ 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 ಅಜ್ಜಿ. ಬಾಯ್. ಬರ್ತೀರ ಲಕ್ಷ್ಮಿ? ಬರ್ತೀವಿ ಆಂಟಿ. ನಂಗೆ ಬೇಜಾರು. ನೋಡಿ ಬಾಯ್ 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 ಬಾಯ್. ಬನ್ನಿ, ಮನೆಗೆ ಬನ್ನಿ, ಒಂದು 3 ದಿವಸ ಇರಂಗೆ ಬನ್ನಿ. ಅಕ್ಕ ಬಾಯ್ ಬನ್ನಿ. ಬಾಯ್ ಲಡ್ಡು. ಬಾಯ್ ಲಡ್ಡು. ಅಂಕಲ್ ಹೋಗಿ ಬರ್ತೀನಿ, ಬನ್ನಿ ಮನೆಗೆ. ಬಾಯ್ ಮನೆ. ಟಾಟಾ ಮೊನ್ನೆ. ಬಾಯ್. ಬರ್ತೀವಿ ಬೇಗ ಅಜ್ಜಿ, ಅಕ್ಕ, ಅತ್ತೆ ಬೇಗ ಬರ್ತೀನಿ ಅತ್ತೆ. ಬಾಯ್. ಎಲ್ರಿಗೂ I will love you. ಫೋನ್ ಮಾಡ್ರಿ. ಮಾಡ್ತೀನಿ ಆಂಟಿ, ಹೋದ ತಕ್ಷಣ ಮಾಡ್ತೀನಿ. ಬಾಯ್ ಬಾಯ್. ಸೌತಮ್ಮ.
ಸೊ ಎಲ್ರಿಗೂ ಬಾಯ್ ಹೇಳಿ ಇವಾಗ ನಾನು ಮಮ್ಮಿ ಮನೆಗೆ ಹೊರಟಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನಿಮ್ಗೆಲ್ರಿಗೂ ತುಂಬ ಗೊತ್ತೇ ಇರುತ್ತೆ, ನಮ್ಮಮ್ಮ ಮನೆ ಹಾಗೂ ನಮ್ಮ ಅತ್ತೆ ಮನೆ ಹತ್ರನೇ ಇರೋದು. ಹಬ್ಬ ಅನ್ನೋ ಒಂದು 2 ಸಿಗ್ನಲ್ ದಾಟಬೇಕು ಅಷ್ಟೇ. ಸೊ ಐನೋ ಕೆಲವೊಬ್ರು ಕಾಮೆಂಟ್ಸ್ ಮಾಡ್ತೀರಾ, ಯಾಕೆ ಇಷ್ಟು ಬೇಗ ಬಂದ್ರಿ, ಅತ್ತೆ ಮನೇಲೇ ಇರಬೇಕಿತ್ತಲ್ಲ ಅಂತ. ಸೊ ನಾನು ಹೋಗಿದ್ದು ಒಂದು ಶಾಸ್ತ್ರಕ್ಕೆ ಅಂತ, ತೊಟ್ಲು ತಿರ್ಸೋ ಶಾಸ್ತ್ರಕ್ಕೆ ಅಂತ. ಸೊ ಅದು ಮಾಡಿ 2 ದಿವಸ ಇರಬೇಕಿತ್ತು, ಬಟ್ ಸ್ಟಿಲ್ 1 ವಾರ ಇದ್ದು ಇವಾಗ ಮತ್ತೆ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನೇನು ಜೀವನ ಪೂರ್ತಿ ಅತ್ತೆ ಮನೇಲಿ ಇದ್ದಿದ್ದೇನೆ ಅಲ್ವಾ. ಸೊ ಈ ಒಂದು ಬಾಣಿತನ ಪೀರಿಯಡ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ, ಮಾಡಿಸ್ಕೊತಾ ಇದ್ದೀನಿ, ಹಾಗೂ ಟೈಮ್ ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಂಗಂತ ಅತ್ತೆ ಮನೆ ಕಡೆ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತಲ್ಲ, ಹೋಗ್ತಾ ಬರ್ತಾ ಇರ್ತೀವಿ, ಕಾಲ್ಸ್ ಕೂಡ ಮಾಡ್ತಾ ಇರ್ತೀವಿ, ಜೀವನ ಪೂರ್ತಿ ಅಲ್ಲೇ ಇರೋದೇ ಅಲ್ವಾ. ಸೊ ನನಗೇನಪ್ಪ ಅಂದರೆ, ಒಂದು ಹೆಣ್ಣು ಆಗಿಬಿಟ್ಟು ಇನ್ನೊಂದು ಹೆಣ್ಣಿಗೆ ನೆಗೆಟಿವ್ ಕಾಮೆಂಟ್ಸ್ ಅಥವಾ ಬ್ಯಾಡ್ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರೆಲ್ಲ ಪಾಸಿಟಿವ್ ಕಾಮೆಂಟ್ಸ್ ಕೊಡ್ತೀರಾ, ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಅಕ್ಕ ಮೇಲೆ, ನಮ್ಮ ಮೇಲೆ ಹಾಗೂ ಎಲ್ಲರ ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಬಂದು 9 ಮಂತ್ಸ್ ಬಾಣಂತನ ಮಾಡಿಸ್ಕೋತೀವಿ. ಕೆಲವೊಬ್ರು 3 ಮಂತ್ಸ್ ಮಾಡಿಸ್ಕೋತಾರೆ, ಕೆಲವೊಬ್ರು 11 ಮಂತ್ಸ್ ಕೂಡ ಮಾಡಿಸ್ತಾರೆ, ಕೆಲವೊಬ್ರು 9 ಮಂತ್ಸ್ ಮಾಡಿಸ್ಕೋತಾರೆ. ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ಶಾಸ್ತ್ರ ಅಲ್ವಾ. ಸೊ ನಾವು ಈ ಒಂದು ಶಾಸ್ತ್ರನ ಫಾಲೋ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಸೊ ನನ್ನ ಮನೆಗೆ ಬಂದೆ. ನಾನು ಜಸ್ಟ್ ಬಂದೇನು, ಕುತ್ಕೊಂಡು ಇಲ್ಲ, ನೀರು ಕುಡ್ದಿಲ್ಲ. ಒಂದು ಲೈಕ್ ಏನಂತಾರೆ, ಬಾಯಿ ಹೇಳೋಣ ಅಂತ ಈ ಒಂದು ಕ್ಲಿಪ್ಪಿಂಗ್ನ ತಗೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಇಷ್ಟೊಂದು ಲಗೇಜು. ಇನ್ಫ್ಯಾಕ್ಟ್ ಎಲ್ಲ ಲಗೇಜು ಯೂಸ್ ಮಾಡಿದ್ದೀನಿ ಗೊತ್ತಾ. ಈ ಒಂದು ಸ್ಲೀಪಿಂಗ್ ಬೆಡ್ ಇದೆಯಲ್ಲ, ಇದು ಬಿಟ್ಟು ಎಲ್ಲನೂ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಖುಷಿ ಆಗ್ತಾ ಇದೆ, ಆ್ಯಂಡ್ ಬೇಜಾರು ಸಹ ಆಗ್ತಾ ಇದೆ ಬಂದೆ ಅಂತ. ಬಿಕಾಸ್ ಅಲ್ಲಿ ಫುಲ್ ಪ್ಯಾಂಪರಿಂಗ್ ಎಲ್ಲ ಸಿಗ್ತಾ ಇತ್ತಲ್ಲ. ಬಟ್ ಮತ್ತೆ ಹೋಗ್ತೀನಿ, ಅವರು ಬರ್ತಾ ಇರ್ತಾರೆ, ನಾವು ಬರ್ತಾ ಇರ್ತೀವಿ. ಸೊ ಎಸ್, ಆ್ಯಂಡ್ ಮಮ್ಮಿ ಅಕ್ಕ ಯಾರೂ ಇಲ್ಲ, ಎಲ್ಲರೂ ಸ್ವಲ್ಪ ಮಂಡ್ಯ ಕಡೆ ಎಲ್ಲ ಹೋಗಿದ್ದಾರೆ. ಸೊ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಂದು ಒಬ್ಬಳೇ ಇದ್ದಾರೆ ಮನೇಲಿ, ನಂದು ವಾಟ್ಸಪ್. ಹಲೋ ಎಲ್ರು, ಹೇಗಿದ್ದೀರಾ? ನಮ್ ಲಡ್ಡು ಗೋಪಾಲ್ ಬಂದ್ಬಿಟ್ಟ ಮನೆಗೆ, ನನ್ ಗುಂಡ ಬಂದ್ಬಿಟ್ಟವನೇ. ಅವನಿಗೆ ನೋಡ್ತಾ ಇದ್ದಾನೆ, ಮನೆ ನೋಡ್ತಾವ ನೀವು ಅಲ್ಲೋದಲ್ಲೂ ಫುಲ್ ಹಿಂಗೆ ನೋಡ್ತಾ ಇದೆ, ಎಲ್ಲಿದ್ದೀವಿ ನಾವು ಅಂತ. ಇವಾಗ ಹಿಂಗೆ 10 ಸಲ ಹಿಂತಿರ್ತಾ 10 ಸತಿ ಹಂಗ್ತಿರ್ಬಿಟ್ನಪ್ಪ. ಓ ಗುಂಡ, ನನ್ ಗುಂಡ. ಇವಾಗ ಲಡ್ಡುನು ಸಹ ನಮ್ಮ ಅತ್ತೆ ಮಾವನ್ನ ಹಾಗೂ ಅಕ್ಕನ ಮಿಸ್ ಮಾಡ್ಕೋತಾನೆ. 1-2 ದಿವಸ ಸ್ವಲ್ಪ ಕ್ರ್ಯಾಂಕಿ ಆಗ್ತಾನೆ, ಅಳ್ತಾನೆ ಐ ಗೆಸ್. ಆಮೇಲೆ ಅವನು ಸೆಟ್ ಆಗ್ಬಿಡ್ತಾನೆ. ಸೊ ಅಲ್ಲಿ ಹೋದಾಗ್ಲೂ ಒಂದು ದಿವಸ 2 ದಿವಸ ಅತ್ತ ತುಂಬ, ಬಟ್ ಆಮೇಲೆ ಸೆಟ್ ಆಗ್ಬಿಟ್ಟ. ಸೊ ಫ್ರೆಂಡ್ಸ್ ಅಷ್ಟೇನೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲಡಿಕೆ ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ರೆಡ್ ಕಾಣಿಸ್ತಾ ಇದೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ತನಕ ಟಾಟಾ ಬಾಯ್. ಅರುಣನ್ನ ಕೇಳೋಣ ಅವ್ರಿಗೆ ಹೆಂಗ್ ಅನ್ಸಿದೆ ಅಂತ. ಹೆಂಗ್ ಅನ್ಸಿದೆ ರೀ ಹೇಳ್ರಿ. ದಮ್ನೂರ್ ಹೋಗೋಣ ಅಂತೆ. ಕಷ್ಟಪಟ್ಟು ಕರ್ಕೊಂಡು ಹೋಗಿದ್ದೆ ದಮ್ನೂರ್ಗೆ, ಮತ್ತೆ ಇಲ್ಲೇ ಬಂದ್ಬಿಟ್ಟಿದ್ದೀರಿ. ಇನ್ಫ್ಯಾಕ್ಟ್ ನಾನೇ ನೀ ನಿಧಾನಕ್ಕೆ ಹೋಗೋಣ ಅಂತ ಅಂತಿದ್ದು. ನೀವು ಹೋಗೋಣ ಅಂತೀರಿ. ನಾನು ನಿಧಾನ ಹೆಂಗೋ ಹೋಗೋದೇ, ನಿಧಾನಕ್ಕೆ ಹೋಗೋಣ ಅಂತ, ಸಂಜೆ ಮುಂಚೆನೆ ಹೋಗೋಣ ಅಂತ. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ. ಸ್ವಲ್ಪ ತಂಗಿ ಜೊತೆ ಮಾತಾಡೋಣ.